ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದು ಎಕಲಾನ್ ಫಾರ್ಮ್ ಅಲ್ಲಿ ಸಾಲ್ವ್ ಮಾಡುವಂತ ಪ್ರಾಬ್ಲಮ್. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ನಾರ್ಮಲ್ ಫಾರ್ಮ್ ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹೋದ್ರೆ ಅಲ್ಲಿ ಅದರ ಲಿಂಕ್ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ಮ್ಯಾಟ್ರಿಕ್ಸ್ಗಳ ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಎಕಲಾನ್ ಫಾರ್ಮ್ ತುಂಬಾ ಈಸಿ. ನಾರ್ಮಲ್ ಫಾರ್ಮ್ ದೊಡ್ಡ ಫಾರ್ಮು ಅಂದ್ರೆ ದೊಡ್ಡ ಕ್ವಶನ್ ಆಗೋಗುತ್ತೆ ಅಂದ್ರೆ ಸಾಲ್ವ್ ಮಾಡೋದಕ್ಕೆ. ಆದ್ರೆ ಎಕಲಾನ್ ಫಾರ್ಮ್ ತುಂಬಾ ಈಸಿ. ಯಾಕೆ? ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಸೊ ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಏನು? ನನ್ನ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ, 3x3 ಮ್ಯಾಟ್ರಿಕ್ಸ್. ಸೊ 1 1 1 ಇಲ್ಲಿ ಏನಾದ್ರೂ ಇರಲಿ, ಯಾವುದೇ ನಂಬರ್ ಇರಲಿ, 0 ಇರಲಿ, 1 ಇರಲಿ, 2 ಇರಲಿ, 3 ಇರಲಿ, ಯಾವುದೇ ನಂಬರ್ ಇರಲಿ, ನನಗೇನಾಗಿರ್ಬೇಕು, ಡಯಾಗ್ನಲ್ ಎಲಿಮೆಂಟ್ಸ್ಗಳು 1 ಇರಬೇಕು. ಅದರ ಕೆಳಗಡೆ ಇರುವಂತವು ನೋಡಿ, ಇವು ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಅನ್ಕೊಳ್ಳಿ. ಸೊ ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತಹ ಏನಾಗಿರ್ಬೇಕು, ಎಲ್ಲವೂ 0 ಆಗಿರ್ಬೇಕು. ಅದ್ರ ಮೇಲ್ಗಡೆ ಏನಾದ್ರೂ ಆಗಿರಲಿ. ಈ ಡಯಾಗ್ನಲಿನ ಕೆಳಗಡೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಗಿರ್ಬೇಕು, ಮೇಲ್ಗಡೆ ಯಾವುದೇ ನಂಬರ್ ಇದ್ರೂ ಪರವಾಗಿಲ್ಲ. ಸೊ ಅದಕ್ಕೆ ಇದು ಎಕಲಾನ್ ಫಾರ್ಮ್ ಈಸಿ ಸ್ಟೆಪ್. ಎಕಲಾನ್ ಫಾರ್ಮ್ ಅಲ್ಲಿ ರ್ಯಾಂಕ್ ನ ಹೇಗೆ ಕಂಡುಹಿಡಿಯೋದು ಅಂತ ಕೂಡ ನೋಡ್ತಾ ಹೋಗೋಣ. ಈಗ ಸೊ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಏನಿದೆ, 1 ಇದೆ. ಸೊ ಅದ್ರ ಕೆಳಗಡೆ 0 ಮಾಡ್ಬೇಕು. ನಾನು ಹೇಳಿದೆ ಏನು, ಡಯಾಗ್ನಲ್ ಎಲಿಮೆಂಟ್ಸ್ ಏನಿರ್ತವೆ ಅವುಗಳ ಕೆಳಗಡೆ ವ್ಯಾಲ್ಯೂಗಳು 0 ಆಗಿರ್ಬೇಕು ಅಂತ. ಸೊ ಇದರ ವ್ಯಾಲ್ಯೂ 0 ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಇದು ಎಷ್ಟನೇ ರೋ, R2. ಸೊ R2 ರೆಫರೆನ್ಸ್ ಯಾವುದು, R1. ಸೊ ಇದನ್ನ ರೆಫರೆನ್ಸ್ ಆಗ್ತವೆ. ಈ ವ್ಯಾಲ್ಯೂ ಏನಾದ್ರೂ 1 ಇರಲಿಲ್ಲ ಅಂದಿದ್ರೆ ನಾನು ಅದನ್ನು ಕೂಡ ಕನ್ವರ್ಟ್ ಮಾಡಬೇಕಿತ್ತು 1ಗೆ. ಸೊ ಆಲ್ರೆಡಿ 1 ಅಂತ ಕೊಟ್ಟಿದ್ದೀರಾ, ಸೊ ಏನು ಚಿಂತೆ ಇಲ್ಲ. ಸೊ ನೆಕ್ಸ್ಟ್ ಇದು ಆಲ್ರೆಡಿ 1 ಇದೆ, ಇದನ್ನ ಏನ್ ಮಾಡಬೇಕು, 0 ಮಾಡಬೇಕು. ಸೊ 0 ಮಾಡಬೇಕು. R3 ಇದೇನಿದು ರೋ 3, ರೆಫರೆನ್ಸ್ ಯಾವುದು, ರೋ 1. ನೆಕ್ಸ್ಟ್ ರೋ 4 ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕೆ ಆಲ್ರೆಡಿ 0 ಇದೆ. ಸೊ ಮತ್ತಿನ್ನೇನ್ ಮಾಡ್ತೀರಾ, ಇವಾಗ ಏನ್ ಮಾಡಬೇಕು, ರೋ 2 ಮತ್ತೆ ರೋ 1 ರೆಫರೆನ್ಸ್ ಆಗಿ ತಗೊಂಡಿದ್ದು. ಸೊ ವ್ಯಾಲ್ಯೂ ಏನು, -2. ಅದ್ರ ಉಲ್ಟಾ ಬರೀರಿ, +2. ಇಲ್ಲಿ 1 ಇದೆ, ಅದರ ಉಲ್ಟಾ -1. ಸೊ ಅದನ್ನ ಮಾಡಿದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನ ಮ್ಯಾಟ್ರಿಕ್ಸ್ ಎ ಅಂತ ಅನ್ಕೊಂಡ್ರೆ, ಈಗ ನಾನು ಯಾವ್ದಕ್ಕೆ ಅಪ್ಲೈ ಮಾಡ್ತಿರೋದು, ರೋ 2ಗೆ ಮತ್ತೆ ರೋ 3ಗೆ. ಸೊ ಇನ್ನು ಉಳಿದಿರೋವು ಸೇಮ್ ಉಳಿತವೆ. ಸೊ ರೋ 1 ಸೇಮ್ ಉಳಿತವೆ, 1 2 3 -1. ನೆಕ್ಸ್ಟ್ ರೋ 4 ಕೂಡ ಸೇಮ್, 0 1 1 -1. ನೆಕ್ಸ್ಟ್ ರೋ 2ನ ನಾನು ರೋ 2 ಮತ್ತೆ ರೋ 3ಗೆ ನಾನು ಏನಕ್ಕೆ ಈಕ್ವೇಶನ್ಸ್ ಆಗ್ತಾ ಇರೋದು, ಇವೆರಡು ವ್ಯಾಲ್ಯೂನ 0 ಮಾಡೋದಕ್ಕೆ. ಸೊ 0 0. ನೆಕ್ಸ್ಟ್ ಇನ್ನ ಈ ಆರ್ಕ್ಕೆ ಮಾತ್ರ ನೋಡ್ತಾ ಹೋಗ್ಬೇಕು. ಸೊ ಯಾವುದು ಫಸ್ಟು, R2 + 2 R1 ನ ಯೂಸ್ ಮಾಡೋಣ. R2 ಇದು, R1 ರೋ ಇದು. ಸೊ R2 ವ್ಯಾಲ್ಯೂ ಏನು, -1 + 2 ಇಂಟು R1 ವ್ಯಾಲ್ಯೂ ಏನು, 2. ಸೊ -1 2 2s are 4. 4 - 1 is 3. ನೆಕ್ಸ್ಟ್ R2 ವ್ಯಾಲ್ಯೂ ಏನು, -3 + 2 ಇಂಟು R1 ವ್ಯಾಲ್ಯೂ is 3. -3 + 3 2s are 6. 6 - 3 3. ನೆಕ್ಸ್ಟ್ -1 ಮತ್ತೆ -1. R2 ವ್ಯಾಲ್ಯೂ -1 + 2 ಇಂಟು R2 ವ್ಯಾಲ್ಯೂ ಮತ್ತೆ R2 ವ್ಯಾಲ್ಯೂ ಮತ್ತೆ R1 ವ್ಯಾಲ್ಯೂ ಎರಡು ಕೂಡ -1 ಇದೆ. ಸೊ -1 ಪ್ಲಸ್ ಇಂಟು ಮೈನಸ್ ಮೈನಸ್, 2 1s are 2. ಮೈನಸ್ ಇಂಟು ಮೈನಸ್ ಪ್ಲಸ್, ಅದ್ರ ಗ್ರೇಟರ್ ಸೈನ್ ಮೈನಸ್ ಆಗಿರುತ್ತೆ. ನೆಕ್ಸ್ಟ್ 2 + 1 ಏನು, 3. ಸೊ ವ್ಯಾಲ್ಯೂ ಏನಾಯ್ತು, -3 ಆಯ್ತು. ನೆಕ್ಸ್ಟ್ ಇವಾಗ R3 ಮೂರನೇ ರೋಗೆ, R3 ಏನು ಇಕ್ವೇಶನ್, R3 - 1 ಇಂಟು R1. 1 ಇಂಟು R1 ಅಂತ ಅಂದ್ರೆ R1. ಸೊ R3 - R1 ಮಾಡಿ. R3 - R1 ಅಲ್ವಾ. ಸೊ 0 - 2. 0 - 2 ವ್ಯಾಲ್ಯೂ ಏನಾಗುತ್ತೆ, -2. ನೆಕ್ಸ್ಟ್ 1 - 3 ಏನಾಗುತ್ತೆ, -2. 1 - 1. ಸೊ 1 ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 2. ಈಗೇನಾಯ್ತು, ಇದ್ರ ಕೆಳಗಡೆ ಇರೋದೆಲ್ಲ 0 ಆಯ್ತು. ನೆಕ್ಸ್ಟ್ ಅದರ ಡಯಾಗ್ನಲ್ ಅಲ್ಲಿ ಇರುವಂತದ್ದು ಯಾವುದು, 3. ಸೊ 3 ನ ಏನ್ ಮಾಡಬೇಕು, 1 ಮಾಡಬೇಕು ನಾನು. ಸೊ 1 ಮಾಡಬೇಕು ಅಂದ್ರೆ ಅದು ಎಷ್ಟನೇ ರೋ ಅಲ್ಲಿ ಇರೋದು. ಸೊ ರೋನ ಫಸ್ಟ್ ಕನ್ಸಿಡರ್ ಮಾಡೋದ್ರಿಂದ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಮಾಡಬೇಕು. ಸೊ ರೋ ಯಾವ್ದು ಇರೋದು, ಎರಡನೇ ರೋ. ಸೊ R2 / 3. ಸೊ 3 ಇದೆ. ಸೊ 3/3 1 ಆಗುತ್ತಲ್ವಾ. ಸೊ ಆ ರೀತಿ ಮಾಡ್ತಾ ಹೋಗೋಣ. ಸೊ ಇವಾಗ ಏನಾಗುತ್ತೆ, ಇದನ್ನ ಅಪ್ಲೈ ಮಾಡಿದ್ರೆ ನನ್ನ ಮ್ಯಾಟ್ರಿಕ್ಸ್ಗೆ ಯಾವ್ದಕ್ಕೆ ಅಪ್ಲೈ ಮಾಡ್ತಿರೋದು, ಎರಡನೇ ರೋಗೆ. ಸೊ ಮೊದಲನೇ ರೋ ಸೇಮ್ ಇರುತ್ತೆ, 1 2 3 -1. ಮೂರನೇ ರೋ ಕೂಡ ಸೇಮ್ ಇರುತ್ತೆ, 0 -2 -2 2.
ನಾಲ್ಕನೇ ರೋ ಕೂಡ ಸೇಮ್ 0 1 1 ಮೈನಸ್ 1. ಸೊ ಇವಾಗ ಎರಡನೇ ರೋ ಡಿವೈಡೆಡ್ ಬೈ 3. 0 ಡಿವೈಡೆಡ್ ಬೈ 3 ಇಸ್ 0. 3 by 3 is 1. 3 by 3 is 1. Minus 3 divided by 3 is minus 1. ಈಗ ಏನಾಯ್ತು, ಇದ್ರ ಕೆಳಗಡೆ ಇರೋದು 0 ಆಯ್ತು, ಇದ್ರ ಕೆಳಗಡೆ ಇರೋದನ್ನ 0 ಮಾಡಬೇಕು. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಮಾಡಬೇಕು. ಸೊ ಯಾವ ರೋ? R3 ಮತ್ತೆ R4. R3 ಮತ್ತೆ R4 ವ್ಯಾಲ್ಯೂನ ನಾನು 0 ಮಾಡಬೇಕಲ್ವಾ. ಸೊ ಈಕ್ವೇಶನ್ ಆಗುತ್ತೆ therefore R3 ನ ರೆಫರೆನ್ಸ್ ಯಾವುದು? R2. ಸೊ ಇದರ ಕೆಳಗಡೆ ಇರೋದಲ್ವಾ, ಸೊ R2 ಈಸ್ ರೆಫರೆನ್ಸ್. R4 ನ ಮಾಡಬೇಕು, ರೆಫರೆನ್ಸ್ ಯಾವುದು? R2. ಸೊ ಇದರ ವ್ಯಾಲ್ಯೂ ಏನು? -2 ಇದೆ, ಅದರ ಉಲ್ಟಾ ಬರೀರಿ, +2. 1 ಇದೆ, ಸೊ -1. ಈಗ ಮ್ಯಾಟ್ರಿಕ್ಸ್ ಏನಾಗುತ್ತೆ? ನನ್ನ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಅಪ್ಲೈ ಮಾಡ್ತಾ ಇರೋದು ನಾವು? R3 ಮತ್ತೆ R4 ಅಂದರೆ R1 ಮತ್ತೆ R2 ಸೇಮ್ ಆಗಿ ಉಳಿಯುತ್ತೆ. 1 2 3 -1 0 1 1 -1. ಈಗ R3 + 2R1 0 ಇದ್ರೆ 0 ಅಂತಾನೆ ಬರೀರಿ, ಅದೆಲ್ಲೇ 0 ಇದ್ರೂ 0. ನೆಕ್ಸ್ಟ್ -2, ಫಸ್ಟ್ ಇದನ್ನು ಕನ್ಸಿಡರ್ ಮಾಡ್ತಾ ಇರೋದು. R3 + 2R2. R3 ವ್ಯಾಲ್ಯೂ ಏನು? -2 + 2 ಇಂಟು R2 ವ್ಯಾಲ್ಯೂ ಏನು? 1. ಸೊ -2 + 2 0. ನೆಕ್ಸ್ಟ್ ಸಾರಿ ನೋಡಿ, ಇವಾಗ ಸಿಂಪಲ್ ಟ್ರಿಕ್ ಏನು? ನಾನು ಯಾವುದನ್ನು 0 ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಇವೆರಡನ್ನು 0 ಮಾಡೋದಕ್ಕೆ ಈ ಫಾರ್ಮುಲಾನ ಅಪ್ಲೈ ಮಾಡಿದೆ ಅಲ್ವಾ. ಸೊ ಅವೆರಡು ವ್ಯಾಲ್ಯೂನು ಕೂಡ 0 ಡೈರೆಕ್ಟ್ ಆಗಿ ಬರೀರಿ. ಸೊ ಈ ರೀತಿ ಮಾಡಿದ್ರೂ 0 ಬರುತ್ತೆ, ಡೈರೆಕ್ಟ್ ಆಗಿ ಬರೋದ್ರೆ ಆಯ್ತು, ಶಾರ್ಟ್ ಟ್ರಿಕ್. ನೆಕ್ಸ್ಟ್ ಈಗ ಈ 4 ವ್ಯಾಲ್ಯೂ ಮಾತ್ರ ಕಂಡುಹಿಡಿಬೇಕು. ಸೊ ಯಾವುದನ್ನು ಯೂಸ್ ಮಾಡ್ತಾ ಇರೋದು? R3 + 2R2 ನ -2 + 2 ಇಂಟು R2 ವ್ಯಾಲ್ಯೂ ಏನು? 1. ಅದರ ಮೇಲ್ಗಡೆ ಇರುವಂತ R2 ವ್ಯಾಲ್ಯೂ. ಸೊ -2 ಮೈನಸ್ ಇಂಟು ಮೈನಸ್ ಸಾರಿ +2 -2 + 2 ಏನಾಗುತ್ತೆ? 0. ನೆಕ್ಸ್ಟ್ 2 ಮತ್ತೆ -1 ಇದೆ. R3 ವ್ಯಾಲ್ಯೂ ಇಸ್ 2 + 2 ಇಂಟು R2 ವ್ಯಾಲ್ಯೂ ಏನಿದೆ? -1. ಇವಾಗ ಏನಾಗುತ್ತೆ? -1 ಇಂಟು 2 -2 +2 -2 ಕ್ಯಾನ್ಸಲ್ ಆದರೆ 0. ಸೊ ಈಗ R4 - 1R2 R4 - 1R2 ಅಂತಂದ್ರೇನು? R2. ಸೊ R4 ವ್ಯಾಲ್ಯೂ ಏನು? 1. R2 ವ್ಯಾಲ್ಯೂ ಏನು? 1. 1 - 1 is 0. ನೆಕ್ಸ್ಟ್ R4 ವ್ಯಾಲ್ಯೂ ಏನು? -1 ಮೈನಸ್ R2 ವ್ಯಾಲ್ಯೂ ಕೂಡ -1. ಸೊ -1 ಮೈನಸ್ ಇಂಟು ಮೈನಸ್ +1 +1 -1 ವ್ಯಾಲ್ಯೂ ಏನು? 0. ಸೊ ಇವಾಗ ಏನಾಯಿತು? ಇಲ್ಲಿ 1 ಇದೆ, ಅದರ ಕೆಳಗಡೆ 0, ಇಲ್ಲಿ 1 ಇದೆ, ಅದರ ಕೆಳಗಡೆ 0. ಸೊ ಡಯಾಗ್ನಲ್ ಎಲಿಮೆಂಟ್ 0, ಡಯಾಗ್ನಲ್ ಎಲಿಮೆಂಟ್ 0. ಸೊ ಡಯಾಗ್ನಲ್ ಎಲಿಮೆಂಟ್ 1 ಆದರೂ ಬರ್ಬೋದು, 0 ಆದರೂ ಬರ್ಬೋದು. ಆದರೆ ಅದರ ಕೆಳಗಡೆ ಇರುವಂಥ ಎಲಿಮೆಂಟ್ಗಳು 0ನೇ ಬರಬೇಕು, ಅದ್ರ ಮೇಲೆ ಏನಾದ್ರೂ ಬಂದರೂ ಪರವಾಗಿಲ್ಲ. ಇವಾಗ ನನಗೆ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ 1 1 ಎಷ್ಟು ಸರಿ ಬಂದಿದೆ? 1 ಸರಿ, 2 ಸರಿ. ಸೊ therefore ರ್ಯಾಂಕ್ ಎಷ್ಟಾಗುತ್ತೆ? ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು 2. ಎಷ್ಟು ಸರಿ ಡಯಾಗ್ನಲ್ ಎಲಿಮೆಂಟ್ ಡಯಾಗ್ನಲ್ ಅಲ್ಲಿ 1 ಬಂದಿರುತ್ತೆ ಅಷ್ಟು ಸರಿ ರ್ಯಾಂಕ್ ಆಗುತ್ತೆ 1 2. ಸೊ 2 ಸರಿ ಬಂದಿರೋದ್ರಿಂದ ರ್ಯಾಂಕ್ 2 ಆಯಿತು. ಸೊ ಎಕಲಾನ್ ಫಾರ್ಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮತ್ತೆ ಶೇರ್ ಮಾಡೋದನ್ನ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.